ನಮಸ್ಕಾರ ಎಲ್ರಿಗೂ, ಈ ವಾರದ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಕುಕಿಂಗ್ ಚಾನಲಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಗೆಣಸು ಹೋಳಿಗೆ ಮಾಡೋಣ ಅಂತ. ಆ ಗೆಣಸು ಹೋಳಿಗೆ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಇರುತ್ತೆ, ಮತ್ತು ಫೈಬರ್ ಕಂಟೆಂಟ್ ತುಂಬ ಇರುತ್ತೆ. ಜಿಮ್ಗೆ ಹೋಗೋರೆಲ್ಲ ಆಲ್ಮೋಸ್ಟ್ ಇದನ್ನು ತಿಂತಾರೆ, ಒಳ್ಳೆಯದು ಆರೋಗ್ಯಕ್ಕೆ. ಅದರಿಂದ ಗೆಣಸು ಹಾಗೆ ತಿನ್ನೋಕ್ಕೆ ಎಲ್ಲರೂ ಒಂಥರ ಬೇಜಾರಾಗ್ತಾರೆ. ಈ ಥರ ಹೋಳಿಗೆ ಮಾಡಿ ತಿಂದರೆ ತುಂಬ ಜನ ಚೆನ್ನಾಗಿ ತಿಂತಾರೆ. ಬೇಳೆ ಇದೆಲ್ಲ ತಿಂದಿರ್ತೀರ, ಕಾಯಿ ಹೋಳಿಗೆ ಎಲ್ಲ ತಿಂದಿದ್ದೀರಾ, ಶೇಂಗಾ ಹೋಳಿಗೆ ತಿಂದಿದ್ದೀರಾ. ಇದನ್ನು ಮಾಡಿ ತೋರಿಸ್ತೀನಿ. ನೀವೊಂದ್ಸಲ ಮನೇಲಿ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕು, ತುಂಬ ಟೈಮ್ ತೊಗೊಳುತ್ತೆ. ಆದರೆ ಈ ಗೆಣಸ್ದು ಒಬ್ಬಟ್ಟು ಮಾಡೋದಕ್ಕೆ ಒಂದು ಅರ್ಧ ಗಂಟೆಯಲ್ಲಿ ಮಾಡಿಬಿಡ್ಬೋದು. ಜಾಸ್ತಿ ಐಟಮ್ ಬೇಡವೇ ಬೇಡ, ಒಂದು 5 ರಿಂದ 6 ಐಟಮ್ ಇದ್ರೇ ಬೇಗ ಮಾಡ್ಬೋದು. ರುಬ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಎಲ್ಲ ಬೇಯಿಸ್ಕೊಂಡೇ ಮಾಡ್ಬೋದು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಗೆಣಸು ತೊಗೊಂಡಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ. ಒಂದು ಅರ್ಧ kg ಅಷ್ಟು ಗೆಣಸು, ಅದಕ್ಕೆ ಏಲಕ್ಕಿ, ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಅದಾದಮೇಲೆ ಒಂದು 1/4 kg ಗೋಧಿ ಹಿಟ್ಟು, ಒಂದು ಅರ್ಧ kg ಬೆಲ್ಲ, ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಎಣ್ಣೆ. ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಇಷ್ಟು ಐಟಮ್ ಇದ್ದರೆ ಗೆಣಸ್ದು ಒಬ್ಬಟ್ಟು ಮಾಡ್ಬೋದು. ಅದೇ ಬೇಳೆ ಒಬ್ಬಟ್ಟಾದರೆ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ. ಇದು ಒಂದು ಅರ್ಧ ಗಂಟೆಯಲ್ಲಿ ಮುಗಿದೋಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ. ಶ್ರೀ ಆಂಜನೇಯ ಕಾಪಾಡಪ್ಪ. ನಾವು ಗೆಣಸು ಒಬ್ಬಟ್ಟು ಮಾಡಬೇಕು ಅಂದ್ಕೊಂಡಿದ್ವಿ. ಸ್ವಲ್ಪ ಎಲ್ಲ ನೋಡಿ ನಮ್ಮ ಲೈಕ್ ಮಾಡಿರಿ. ಇಲ್ಲಪ್ಪ, ಬೆಂಕಿ ಪಣ್ಣ ಕೊಡ್ರಪ್ಪ. ಮೊದಲಿಗೆ ನೀರು ಇಟ್ಕೊಂಡಿದ್ದೀನಿ, ಕಾಯಿಸ್ಕೊಂಡು ಗೆಣಸು ತೊಳ್ಕೊಂಬಂದು ಅದನ್ನು ಬೇಯಕ್ಕೆ ಹಾಕ್ತಾಯಿದ್ದೀನಿ. ಗೆಣಸು ಬೇಯೋ ಅಷ್ಟೊತ್ತಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಒಬ್ಬಟ್ಟು ತಟ್ಟೋದಕ್ಕೆ. ಮೊದಲಿಗೆ ನೀರು ತೊಗೊಂಡಿದ್ದೀನಿ, ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಆಮೇಲೆ ಗೋಧಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ. ಕೂಲರೇ ಸಿಗಲ್ಲಪ್ಪ, ಓನರೇ ಮಾಡಬೇಕು. ಕೂಲರ್ ಸಿಕ್ಕೋದೇ ಬಲ ಕಷ್ಟ ಆಗೈತಿ. ಯಾರನ್ನ ಕರಿಬೇಕು ಅಂದರೆ 500 ರೂಪಾಯಿ ಕೊಡಬೇಕು. ಸ್ವಲ್ಪ ಉಪ್ಪೂ 500 ರೂಪಾಯಿ ಕೇಳಿದರೆ. ಇವಾಗ ಕಾಲ ಕೆಟ್ಟೋಗ್ಬಿಟ್ಟೈತೆ. ಕಷ್ಟ, ವ್ಯವಸಾಯ ಕಷ್ಟ, ಜಾಸ್ತಿ ಕಷ್ಟ ಐತಿ. ಬರ್ತಾ ವ್ಯವಸಾಯ ಮಾಡೋದೇ ತಪ್ಪಿಸ್ತಾ ಏನ, ಅಷ್ಟೊಂದು ಕಷ್ಟ ಐತಿ ವ್ಯವಸಾಯ ಅಂದರೆ. ಗೆಣಸು ಬೆಂದೈತೆ, ಈ ಥರ ನುಣ್ಣಗಾಗಬೇಕು. ಗೆಣಸು ಬೆಂದಿದೆ. ಇದ್ರ ಮೇಲೆ ಇರೋ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ತೆಗ್ದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಫುಲ್ಲು ಸ್ಮ್ಯಾಶ್ ಮಾಡಿಕೊಂಡು ಪಾಕದಲ್ಲಿ ಹಾಕೋಬೇಕು. ಪಾಕ ಮಾಡೋದು ಹೇಳ್ತೀನಿ ಬನ್ನಿ. ಅದ್ರಲ್ಲಿ ಪಾಕದಲ್ಲಿ ಹಾಕ್ಕೊಂಡು ಇನ್ನು ಫುಲ್ಲು ನುಣ್ಣಗಾಗಿರುತ್ತಲ್ಲ, ಆಗ ಹೂರ್ಣ ಮಾಡ್ಕೋಬೋದು. ಪಾಕ ಮಾಡ್ಕೊಳ್ಳೋದಕ್ಕೆ ಬಾಣಲಿ ಇಡ್ತಾ ಇದ್ದೀನಿ. ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ರಿ. ತುಪ್ಪ ಬಿಸಿ ಆದಮೇಲೆ ಏಲಕ್ಕಿ ಹಾಕೋತಾ ಇದ್ದೀನಿ. ಏಲಕ್ಕಿನ ಪುಡಿ ಮಾಡಿಕೊಂಡು ಏಲಕ್ಕಿ ಆದಮೇಲೆ ಸ್ವಲ್ಪ ಬಿಸಿ ಆಗಿರುತ್ತಲ್ಲ, ಇದೇ ಬಿಸಿಗೆ ಸ್ವಲ್ಪ ಬೆಲ್ಲ, ನೀರು ಹಾಕೋದೇನು ಬೇಡ, ಇದೇ ಪಾಕ ಆಗುತ್ತೆ ಫುಲ್ ಗಟ್ಟಿಯಾಗಿ.
ಪಾಕ ಬಂದಿದೆ. ಈಗ ಗೆಣಸು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಫುಲ್ ಎಲ್ಲ ನುಣ್ಣ ಮಾಡಿಬಿಟ್ಟು ಅದಕ್ಕೆ ಹಾಕ್ತಿದ್ದೀನಿ. ಈಗ ಫುಲ್ ಗಟ್ಟಿಯಾಗಿದೆ. ಈಗ ನಿಲ್ಲಿಸ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಇಟ್ಬಿಟ್ಟು ಆಮೇಲೆ ಒಬ್ಬಟ್ಟು ಸುಟ್ಕೊಳ್ಳೋಣ. ಆಗಲೇ ಚಪಾತಿ ಹಿಟ್ಟು ನಾವು ಕಲಿಸ್ಕೊಂಡಿರೋದು ಇಷ್ಟು ಸ್ಮೂತಾಗಿ ಬಂದಿದೆ. ಪಾಕನೂ ರೆಡಿ ಇದೆ. ಹೋಳಿಗೆ ತಟ್ಕೊಂಡು ಸುಡೋಣ ಬನ್ನಿರಿ. ಎಣ್ಣೆ ಆರಿಸ್ಬಿಟ್ಟಪ್ಪು. ಕಾಲ ಮೇಲೆ ಇಡ್ತಪ್ಪ. ಏನು ಕಡೆ ಏ ಸೂಪರ್ ಕಾಯಿ ಹೋಳಿಗೆ ಥರ ಐತಪ್ಪು. ನೀವು ಮಾಡಿದ್ರೆ ಯಾವಾಗಾದ್ರು? ನಾವು ಕಾಯಿ ಹೋಳಿಗೆ ಮಾಡಿದ್ವಪ್ಪ. ನಾವು ಈ ಥರ ಮಾಡಿಲ್ಲ. ತಿನ್ನು, ನಾನು ಮಾಡ್ಕೊತೀರಮ್ಮ. ಇದು ಹೊಸ ಫ್ಯಾಷನ್. ಹೊಸ ಫ್ಯಾಷನ್ ಅಲ್ಲ, ಹಳೆ ಫ್ಯಾಷನ್. ಹಳೆ ಫ್ಯಾಷನಲ್ಲಿ ಗೆಣಸು ಬೇಯಿಸ್ಕೊಂಡು ಸುಟ್ಕೊಂಡು ತಿಂತಿದ್ವಿ ನಾವು. ಗೆಣಸು ಸುಡ್ತಾರ? ಸುಟ್ಕೊಂಡು ಸೂಪರ್ ಆಲೂಗಡ್ಡೆ ಥರ ಐತೆ, ಚೆನ್ನಾಗಿರುತ್ತೆ. ಏನು ಹೊಲ್ದಕ್ಕೆ ಹೋದ್ರೆ ಇನ್ನೇನು, ಹಸುಗಳ ಹತ್ರ ಹೋದ್ರೆ ಇನ್ನೇನು ಊಟ ಮಧ್ಯಾಹ್ನ ಇರಲ್ವಲ್ಲ. ಗೆಣಸು ತೋಡ್ಕೊಳೋದು ತಿನ್ನೋದು, ಅಲ್ಲಲ್ಲಿ ಹಾಕಿರ್ತಾರಲ್ಲ ಕಳ್ತನ ಮಾಡ್ಕೊಂಡು ಬಂದು ತಿನ್ನೋದು. ಊಟಕ್ಕೆ ತುಂಬ ಕಷ್ಟಪಟ್ಟಿದ್ರಲ್ಲ ಅವೆಲ್ಲ. ಹಳೆ ಕಾಲದಲ್ಲಿ ಏನು ಅನ್ನ ಎಷ್ಟು ದಿನಕ್ಕೆ ಒಂದ್ಸಲ ಮಾಡ್ತೀರಿ? ಹಬ್ಬ, ಗೌರಿ ಹಬ್ಬ, ದಸರಾ, ಉಗಾದಿ ಅಷ್ಟೇ. ಏನಮ್ಮ ಒಬ್ಬಟ್ಟು ಮಾಡೋದಲ್ಲ, ಟೇಸ್ಟ್ ನೋಡಿ. ಇಂಟ್ಲಾ ಹೆಂಗೈತೆ ಟೇಸ್ಟ್? ಸೂಪರ್ ಆಗೈತಪ್ಪ. ಚೆನ್ನಾಗಿದೆಲ್ಲ? ನಾನು ಸ್ವಲ್ಪ ತಿಂತೀನಿ. ಸೂಪರ್ ಅಪ್ಪ, ನಿಜ ಚೆನ್ನಾಗಿದೆ. ತುಂಬಾ ಟೇಸ್ಟ್ ಆಗಿದೆ, ಸ್ವೀಟ್ ಆಗಿದೆ. ಒಬ್ಬಟ್ಟಲ್ಲೇ ಫೀಲ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಹೆಚ್ಚು ನೀವೊಂದ್ಸಲ ಮಾಡ್ಕೊಂಡು ತಿನ್ನಿ.